ನಾನೇ ತಿರುಗಾಟ ಮಾಡುವಂತಾಗ್ತದೆ. ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ ಸೂಸ್ತ್ರಗಳಲ್ಲ ಅಷ್ಟೇ ಅಲ್ಲ, ರಂಭಾದಿ ನಾರಿಯರು. ಭೂಲೋಕದ ಪೂಜೆ ಹೊರಲೇ ನಾವು ಕೇಳಿದ್ದು ಇದು ರಂಭಾದಿ ನಾರಿಯರು ಒಂದು ದೊಡ್ಡ ವಿಷಯ. ಹೌದು, ಅಲ್ಲ ನಾನು ಬಿಟ್ಟಿದ್ರೆ ಮತ್ತೆ ಮಾಡುವಂತ ಕರ್ತವ್ಯ ಇತ್ಯಾದಿಗಳು ಹಿಂದೆ ಹೋಗ್ಬೋದು. ಆ ವಿಷಯ ನಿಮ್ಮ ಹತ್ರ ಹೇಳಿದ್ದೇ ನನ್ನ ತಪ್ಪು. ಯಾಕೆ ನಿಮ್ಗೆ ಏನು ಗೊತ್ತು? ಬಂದಿ ಏನು ಬರುವುದು, ಬೇರೆಯ ಸುಖ ದುಃಖ ಅಲ್ಲ ಅಲ್ಲ ಹೌದು, ಕಷ್ಟ ಆಗಲ್ಲ ನನಗೂ. ಅಲ್ಲ ಬಂಜೆ ಏನು ಬಲ್ಲಳು, ಬೇರೆ ಕಷ್ಟ ಗೊತ್ತಾಯ್ತು. ಹೌದು, ಆದ್ರೆ ಏನು ಗೊತ್ತು? ಆದ್ರೆ ಒಂದು ನಾವು ಅನುಭವಿಸಿ ಗೊತ್ತಾಗಬೇಕು ಅಂತಿಲ್ಲ. ಮತ್ತೊಬ್ರು ಅಯ್ಯೋ ಅನ್ನುವಾಗ ಸಾಮಾನ್ಯ ಇಷ್ಟು ನೋವು ಇರ್ಬೋದು ಅಂತ ಗೊತ್ತಾಗ್ತದೆ. ಸ್ವಾಮಿ, ಅದು ಲೋಕಾನುಭವ ಸ್ವಾನುಭವ ಆಗ್ಲಿಕ್ಕಿಲ್ಲ. ಅಲ್ಲ, ಆದ್ರಿಂದ ನೀವು ಒಂದು ವಿಚಾರ ಮಾಡೋದು. ಮತ್ತೊಂದು ಉಪಾಯ ಹೇಳಿಕೊಡ್ತೇನೆ. ಈಗ 4 ದಿನಗಳನ್ನ ಕಳಿಸಿಕೊಡ್ಬೇಕು, ಹೌದಾ? ಹೌದು. ಅದನ್ನಷ್ಟೇ ಕಳಿಸುವುದಕ್ಕಾಗುವುದಿಲ್ಲ, ಜೊತೆಯಲ್ಲಿ ನಾವು ಬರುವವರಿದ್ದೇವೆ ಅಂತ ಸುದ್ದಿ ಕಳಿಸುವುದು ಇರ್ಲಿ. ಅದಕ್ಕಾಗಿ ನಾವು ಕೊಡುಗೆ ಕೊಡಬೇಕು. ಸ್ವಾಮಿ ಅಂಬಾರಿ ಹೊರುವುದಕ್ಕಲ್ಲ, ಅಥವಾ ಮರದ ದಿಮ್ಮಿಯನ್ನು ಎಳೆಯುವುದಕ್ಕಲ್ಲ, ಕುಂತಿ. ಹಾ, ನನಗೆ ಈಗ ಅವಳ ಹೆಸರು ಹೇಳುವುದಕ್ಕೆ ಇಷ್ಟ ಇಲ್ಲ. ಆದ್ರೆ ಅವಳ ಹೆಸರು ನೀವು ಮರಿಬಾರ್ದು. ಇಲ್ಲಿ ಆಯ್ತು ಅಂದ್ರೆ ನಾನು ಹೇಳಿದ್ದೆ ಮರೀತಿದ್ದೆ ಹೇಳ್ತಾರೆ. ಈಗ ಹೇಳುವುದಕ್ಕೆ ನನಗೆ ಇಷ್ಟ ಇಲ್ಲ. 2 ಕಾರಣ ಇಲ್ಲದೆ ಹಾಗೆ ಹೇಳಿಲ್ಲ. 2 ಕಾರಣ ಉಂಟು. ಒಂದು, ಅವಳ ಮಗನೇ ತಪ್ಪನ್ನು ಮಾಡ್ತಾ ಇದ್ದಾನೆ, ಆ ಕಾರಣಕ್ಕಾಗಿ ಇಷ್ಟ ಇಲ್ಲ. ಮತ್ತೊಂದು, ಅವಳ ಹೆಸರನ್ನು ನಿಮ್ಮ ಎದುರದಲ್ಲಿ ಹೇಳುವುದಕ್ಕೆ ಇಷ್ಟ ಇಲ್ಲ. ಬೇಡ ಹೇಳುತ್ತಾರೆ. ಹಾಗಾಗಿ ಇಷ್ಟು ತಡೆದು ಹೇಳಬೇಕಾಯ್ತು. ಹೌದು, ಸರಿ ಸರಿ. ಆ ಕುಂತಿಯ ಮಗ, ಕುಂತಿಯ ಮಗ ಇವ ಯಾರು? ಧರ್ಮರಾಯ. ಅವನು ಬರೇ ಪಾಪವ ಬಿಡಿ. ಅವ ಯಮಧರ್ಮರಾಜನ ಮಗ, ಯಮಧರ್ಮರಾಜನ ವಂಶ ಸಂಭೂತ. ಧರ್ಮರಾಜ ನಾನು ಹೇಳಲಿಲ್ಲ. ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಯಾರು? ಭೀಮ. ಯಾಕಂದ್ರೆ ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅವನಾದ್ರೆ ನಾವು ಇಷ್ಟು ಸಿಟ್ಟು ಮಾಡೋದೇ ಇಲ್ವಾಗ. ಯಾಕೆ? ಅವನಿಗೆ ಅಷ್ಟೆಲ್ಲ ವಿವೇಕ ಇಲ್ಲ. ಫಲ ಉಂಟು, ಒಳ್ಳೆಯವ ಹೌದು, ಆದ್ರೆ ಧೃತಿಗಿರ್ತಾನೆ, ತಾಳ್ಮೆಗಿರ್ತಾನೆ, ಸ್ವಲ್ಪ ದುಡುಕು. ಹಾಗಾಗಿ ಅವನ ಕುರಿತಾಗಿ ನಾವು ಅಷ್ಟೆಲ್ಲ ಸಿಟ್ಟು ಮಾಡುವುದೇ ಇಲ್ಲ. ಅವನು ಅಲ್ಲ. ಅದೇ ಬಹುಶಃ ಹುಡುಗನಿಗೆ ಮಕ್ಕಳು ಮೂರನೇವ. ಓ ಅರ್ಜುನ. ಸರಿ ಸರಿ. 3 ಲೋಕದ ಗಂಡು. ಸ್ವಾಮಿ, ಯಾಕೆ ಅವನ ಕುರಿತಾಗಿ ನಮಗೆ ಸಿಟ್ಟು ಬಂದ್ರು, ಹೊರಗೆ ಬಂದು ಸಿಟ್ಟು ರಟ್ಟೆಗೆ ಬರುವುದಿಲ್ಲ ಅಂತ ನೀವು ಹೊಸದಾಗಿ ಹೇಳಬೇಕಾಗಿಲ್ಲ. ಕೆಲವೊಮ್ಮೆ ಸಿಟ್ಟು ಮಾಡುವುದಕ್ಕಾಗುವುದು. ಹೌದು, ಹಾಗಾಗಿದೆ. ಅವ ಒಂದು ಲೇಖನವನ್ನು ಬರೆದು ಅಂಬಿಗೆ ಬಂಧಿಸಿ ಇಲ್ಲಿಗೆ ಬಿಟ್ಟ. ಹೀಗೆ ಹೌದು, ಬಿಟ್ಟ. ವಜ್ರ ಕಂಬಕ್ಕೆ ಬರೀ ಬಿದ್ದದ್ದು. ಆ ವಜ್ರಕಂಬ ಸೀಳಾದದ್ದು ಅವನು ಮಾಡೋದಿಲ್ಲ. ಹೌದು, ಅಲ್ಲಿಂದ ಬರುವಾಗ ವೇಗ ಕಡಿಮೆ ಆಗಬೇಕು, ಹೌದೌದು. ಆದ್ರೂ ಎಷ್ಟು ರಭಸದಿಂದ ಬಂದು ಬಿಡಿದ ಬಾಣ ಆಗಿರ್ಬೋದು. ಅದರಲ್ಲಿ ಬಿಡುವಾಗಲೇ ಆಗ್ಬಿಟ್ಟಿದ್ದ. ಅಲ್ಲ, ಅವನು ಬಿಡುವಾಗ ಆಗಲ್ಲ, ತಾಗುವಾಗ ಅಷ್ಟೇ ಉಂಟಲ್ಲ, ಅಲ್ಲಿ ಹೇಗೆ ಇರಬಹುದು ಸೊಕ್ಕು. ಅದಕ್ಕಾಗಿ ಅವನಿಗೆ ನಾವು ಬಾಣದಿಂದ ಏನು ಮಾಡ್ತೇವೆ ಎನ್ನುವಂತ ಒಂದು ಸೊಕ್ಕಿರ್ಬೇಕು ಅವನಿಗೆ. ಅವ ಲೇಖನದಲ್ಲಿ ಬರೆದಿದ್ದ. ಏನಂತ? ಅವನ ಅಮ್ಮ ಅಂದ್ರೆ ಆ ಕುಂತಿ ಗಜಗೌರಿ ವ್ರತವನ್ನ ಮಾಡ್ತಾಳಂತೆ. ಅದಕ್ಕಾಗಿ ನಾನು ಹೇಳ್ತಿರುವಂತ ಐರಾವತ ಪೂಜೆಗಾಗಿ ಐರಾವತವನ್ನ ಭೂಲೋಕಕ್ಕೆ ಕಳುಹಿ ಕೊಡಬೇಕಂತೆ. ಮಾತ್ರ ಅಲ್ಲ, ಉಚ್ಚೈಶ್ರವ ನಾನೇ ತಿರುಗಾಟ ಮಾಡುವಂತಾಗ್ತದೆ. ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ ಸೂಸ್ತ್ರಗಳಲ್ಲ ಅಷ್ಟೇ ಅಲ್ಲ, ರಂಭಾದಿ ನಾರಿಯರು. ಭೂಲೋಕದ ಪೂಜೆ ಹೊರಲೇ ಎಲ್ಲವನ್ನು ಕಳುಹಿ ಕೊಡಬೇಕು. 4 ದಿವಸ ಆದ ಮೇಲೆ ಸುರಕ್ಷಿತವಾಗಿ ಕಳುಹಿ ಕೊಡ್ತೇವೆ. ಲೇಖನದಲ್ಲಿ ಹಾಗುಂಟು. ಸರಿ,
ಮಾಡುದು ನೀನು? ಇಷ್ಟಕ್ಕೆ ಮುಗಿಲಿಲ್ಲ. ಸೊಕ್ಕು ನೋಡಿ ಹುಡುಗನಿಗೆ ಇತ್ತೀಚೆಗೆ ಬಹಳ ಸೊಕ್ಕು ಬಂದಿದೆ ಅನ್ನೋದು ಅರ್ಥ ಆಗ್ತದೆ. ಒಂದೊಮ್ಮೆ ನಮ್ಮ ಲೇಖನವನ್ನ ಮಾನಿಸದೆ ನಾನು ಹೇಳಿದ ಈ ಎಲ್ಲ ವಸ್ತುವನ್ನು ಕಳುಹಿ ಕೊಡದೇ ಇದ್ರೆ ಅಳಿದು ಬಂದಿದ್ದಾರೆ. ಹೌದು, ಅದು ಕಳಿಸಿ ಕೊಡದಿದ್ರೆ ಅಲ್ವಾ? ಕಳಿಸಿ ಕೊಟ್ರೆ ಮಾತೆಗೆ ಪೂಜಿಸಲಿಕ್ಕಾಗಿ ಪ್ರೀತಿಯಿಂದ ಬರೆದಾಗ ಮಾತೆಗೆ ಪೂಜಿಸಲಿಕ್ಕಾಗಿ ಪ್ರೀತಿಯಿಂದ ಬರೆದಾಗ ಪ್ರೀತಿಯಿಂದ ಬರೆದಾಗ ಭೂತಳಕ್ಕೆ ಕಳುವು ದಿವಿಜನಾಥ ದೇವೇಂದ್ರ ಗಜವ ಭೂತಳಕ್ಕೆ ಕಳುವು ದಿವಿಜನಾಥ ದೇವೇಂದ್ರ ಗಜವ ಭೂತಳಕ್ಕೆ ಕಳುವು ದಿವಿಜನಾಥ ದೇವೇಂದ್ರ. ಅದು ಆನಂತರದ ವಿಚಾರ ಅಲ್ವೇನು? ಕಳಿಸಿ ಕೊಡದಿದ್ದರೆ ಹೌದು, ಅದು ಆನಂತರದ ವಿಚಾರ ಬಿಡು. ಈಗ ಇದಕ್ಕೆ ಸಿಟ್ಟು ಮಾಡಬೇಕಾದದ್ದು ಏನುಂಟು? ನಾವು ಕಳುಹಿಸಿ ಕೊಡ್ತೇವೆ ಅಂತಾದಾಗ ಆ ಪ್ರಶ್ನೆ ಹುಟ್ಟುವುದಿಲ್ವಲ್ಲ. ಕಳಿಸಿ ಕೊಟ್ರೆ ಆಯ್ತಪ್ಪ, ಕಳಿಸಿ ಕೊಟ್ರೆ ಆಯ್ತು. ಯಾಕೆ ಕೇಳು? ನಿಮಗೆ ಅಲ್ಲಿ ಯಾವ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ. ಯಾರದ್ದು ಹೋಗ್ತದೆ, ಯಾರದ್ದು ಬರ್ತದೆ, ಅಷ್ಟ ತಟಸ್ಥ. ಅಲ್ಲಿ ಯಾಕೆ ಹೇಳಿದೆ? ಹಾ. ಈಗ ನೋಡು, ಅವನು ಕೇಳಿದ್ ಯಾವುದಕ್ಕೆ? ಯಾವುದೋ ನಿನ್ನ ಐರಾವತವನ್ನ ಬೇರೆ ಕಾರಣಕ್ಕೆ ಬಳಸಿಕೊಳ್ಳುವುದಕ್ಕ? ಯುದ್ಧಕ್ಕಲ್ಲ, ಅಥವಾ ಅಂಬಾರಿ ಹೊರುವುದಕ್ಕಲ್ಲ, ಅಥವಾ ಮರದ ದಿಮ್ಮಿಯನ್ನು ಎಳೆಯುವುದಕ್ಕಲ್ಲ, ಉತ್ಸವಕ್ಕೂ ಅಲ್ಲ. ತನ್ನ ತಾಯಿ ಪೂಜಿಸುವ ಗೌರವ ಕೊಡುವುದಕ್ಕೆ ಐರಾವತವನ್ನು ಪೂಜಿಸ್ತಾನೆ, ಅಂದ್ರೆ ಗೌರವ ಸ್ಥಾನದಲ್ಲಿ ನೋಡ್ತಾನೆ. ಆ ರೀತಿಯಾಗಿ ಅದಕ್ಕಾಗಿ ಕಳಿಸಿಕೊಡು. ಅವನು ನ್ಯಾಯವಾಗಿ ಕೇಳಿದ್ದಾನೆ. ಇನ್ನು ನೀನು ಕಳಿಸಿಕೊಡು ತೊಂದರೆ ಆಗುತ್ತದೆ, ನನಗೆ ಗೊತ್ತುಂಟು. ಯಾಕಂದ್ರೆ ನೀನು ಏರಿ ತಿರುಗೋ ವಾಹನ ಒಂದು 4 ದಿನ ತಿರುಗಾಟ ನೀವು ನಿಲ್ಲಿಸಿದ್ರೆ ಈ ವಾಹನ ಇಲ್ಲದೆ ತಿರುಗುವವರಿಗೆ ಬಹಳ ಸುಲಭ. ಯಾಕೆಂದ್ರೆ ನಿಮಗೆ ಎಲ್ಲ ತಿರುಗಾಟಕ್ಕೂ ವಾಹನ ಸಂಕಲ್ಪ ಮಾತ್ರದಿಂದ ನೀವು ಅಲ್ಲಿ ಇರ್ತೀರಿ, ಎಲ್ಲಿಗಾದ್ರೂ ಹೋಗ್ತೇವೆ. ನಾವು ಆಗಲ್ಲ. ಸಂಕಲ್ಪ ಮಾತ್ರದಿಂದ ಹೋಗುವ ಸಾಮರ್ಥ್ಯ ಇದ್ದರೂ ನಮ್ಮ ಹಿರಿಮೆಯನ್ನ, ನಮ್ಮ ದೊಡ್ಡಸ್ತಿಕೆಯನ್ನ, ನಮ್ಮ ಘನಸ್ತಿಕೆಯನ್ನ ತೋರ್ಪಡಿಸುವುದಕ್ಕೆ ಬೇಕಾಗಿ ವಾಹನ ಬೇಕು. ಭೈರವಾವತವನ್ನ ಏರಿಯೇ ಹೋಗ್ತಿದ್ರು. ಹೌದು, ಅದನ್ನು 4 ದಿವಸ 4 ದಿನ ತಿರುಗಾಟ ನಿಲ್ಲಿಸಿದ್ರೆ 4 ದಿನ ಅಷ್ಟೇ. ಬಹಳ ಸುಲಭ. 4 ದಿವಸ 4 ಗಳಿಗೆ ಬಿಟ್ಟಿರುವುದಕ್ಕಾಗುವುದಿಲ್ಲ. 4 ದಿವಸ ಅಲ್ಲ, ಕೆಲವು ಬಿಟ್ಟಿರುವುದಕ್ಕಾಗುವುದಿಲ್ಲ. ಈಗ ನೀನು ವಿಚಾರ ಅರ್ಥ ಆಗ್ತದೆ. ಆದ್ರೆ ಏನಪ್ಪ, 4 ದಿನದ ಮಟ್ಟಿಗೆ ಸ್ವಲ್ಪ ಸುಧಾರಿಸಿಕೊಳ್ಬೇಕು. ಅಲ್ಲದಿದ್ದರೆ ನೋಡು, ಆತ ಹೇಳಿದ ಹಾಗೆ ಸುರಲೋಕವನ್ನ ಇರಗೊಡೆಯಲು ಇತ್ಯಾದಿ ಎಲ್ಲ ಹೇಳಿದ್ದಾರೆ. ಆದ್ದರಿಂದಾಗಿ ಈಗ ಅಲ್ಲಿ ಕಳಿಸಿಕೊಡುವುದು ಒಂದು ಒಳ್ಳೆಯ ವಿಚಾರ. ಇದರ ಸಮಸ್ಯೆ ಇಲ್ವಲ್ಲ. ಐರಾವತ ಒಂದನ್ನೇ ಅಲ್ವಲ್ಲ ನಾವು ಕೇಳಿದ್ದು. ಇನ್ನು ಲಂಬಾದಿನಾರಿಯರು ಒಂದು ದೊಡ್ಡ ವಿಷಯ. ಹೌದು, ಅಲ್ಲ 4 ದಿನ ಬಿಟ್ಟಿದ್ರೆ ಮತ್ತೆ ಮಾಡುವುದು ಕರ್ತವ್ಯ ಇತ್ಯಾದಿಗಳು ಹಿಂದೆ ಹೋಗ್ಬೋದು. ಆ ವಿಷಯ ನಿಮ್ಮ ಹತ್ರ ಹೇಳಿದ್ದೇ ನನ್ನ ತಪ್ಪು. ಯಾಕೆ ನಿಮ್ಗೆ ಏನು ಗೊತ್ತು? ಬಂದಿ ಏನು ಬರುವುದು, ಬೇರೆಯ ಸುಖ ದುಃಖ. ಅಲ್ಲ ಹೌದು, ಕಷ್ಟ ಆಗಲ್ಲ ನನಗೂ. ಬಂಜೆ ಏನು ಬಲ್ಲಳು, ಬೇರೆಯವರ ಕಷ್ಟ ದುಃಖ ಗೊತ್ತಾಗ್ತದೆ. ಹೌದು, ಆದ್ರೆ ಏನು ಗೊತ್ತು. ಆದ್ರೆ ಒಂದು ನಾವು ಅನುಭವಿಸಿಯೇ ಗೊತ್ತಾಗಬೇಕು ಅಂತಿಲ್ಲ. ಮತ್ತೊಬ್ಬರು ಅಯ್ಯೋ ಸಾಮಾನ್ಯ ಇಷ್ಟು ನೋವು ಇರ್ಬೋದು ಅಂತ ಗೊತ್ತಾಗ್ತದೆ. ಸ್ವಾಮಿ, ಅದು ಲೋಕಾನುಭವ ಸ್ವಾನುಭವ ಆಗ್ಲಿಕ್ಕಿಲ್ಲ. ಆದ್ರಿಂದ ನೀವು ಒಂದು ವಿಚಾರ ಮಾಡು. ಮತ್ತೊಂದು ಉಪಾಯ ಹೇಳಿಕೊಡ್ತೇನೆ. ಈಗ 4 ದಿನಗಳನ್ನ ಕಳಿಸಿಕೊಡ್ಬೇಕು. ಹೌದಾ? ಹೌದು. ಅದನ್ನಷ್ಟೇ ಕಳಿಸುವುದಕ್ಕಾಗುವುದಿಲ್ಲ. ಜೊತೆಯಲ್ಲಿ ನಾವು ಬರುವವರಿದ್ದೇವೆ ಅಂತ ಸುದ್ದಿ ಕಳಿಸುವುದು ಇರ್ಲಿ. ಅದಕ್ಕಾಗಿ ನಾವು ಕೊಡುಗೆ ಕೊಡಬೇಕು. ಸ್ವಾಮಿ ಕೆಟ್ಟವರಿಗೆ ಕಳುಗಿ
ಯಾಕೆ ಸಮಸ್ಯೆ ಏನು? ನೀವು ಹಾ, ಬೇರೆಯವರ ವಸ್ತುವನ್ನ ಕೊಡಿ, ಹೌದು, ನಿಮ್ಮದಲ್ಲ. ಅದು ನಮ್ಮ ವಸ್ತು ಅಲ್ಲ. ಹಾಗಾಗಿ ಆದ್ರೆ ನಮಗೂ ಅದರ ಕುರಿತಾಗಿ ಪ್ರೀತಿ ಆಗಲಿ, ಮೋಹ ಆಗಲಿ, ವಾತ್ಸಲ್ಯ ಆಗಲಿ ಅದು ಯಾವುದು? ಯಾವುದು ಇಲ್ಲ. ಹೌದು, ಅವ್ರು 4 ದಿವಸ ಮೇಲೆ ಕಳುಹಿ ಕೊಡ್ತಾರೆ, ಕೊಟ್ಟರು ಆಯ್ತಲ್ಲ. ಮತ್ತೇನು ತಾನೇ ಇಟ್ಕೊಳ್ತೇನೆ ಅಂತ ಹೇಳಿಲ್ವಲ್ಲ? ಅದಲ್ಲ, ಹಾ, 4 ದಿವಸದ ಮಟ್ಟಿಗಾದ್ರೂ ಹಾ. ನಾವು ಕಳುಹಿ ಕೊಡಬಹುದು. ಯಾಕೆ ಗೊತ್ತೇ? ಯಾಕಂದ್ರೆ ಈಗ 4 ದಿನದ ಮಟ್ಟಿಗೆಲ್ಲ ನೀನು ತಿಂಗಳು ವರ್ಷಾನುಗಟ್ಟಲೆ ಬಿಟ್ಟಿದ್ದದ್ದು ಉಂಟು. ಯಾಕಂದ್ರೆ ರಾಕ್ಷಸರನ್ನು ಓಡಿಸಿದಾಗ ಅಂತ ಸಂದರ್ಭ ಎಲ್ಲ ಬಂದಿದೆ. ನಾವು ಬಿಟ್ಟಿರುವುದು ಬೇರೆ, ಹಾ, ನಾವು ಕೊಟ್ಟು ಕಳಿಸುವುದು ಬೇರೆ. ಸ್ವಾಮಿ, ಹಾ, ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ, ಇಂದ್ರ 14 ಮನ್ವಂತರಕ್ಕೆ 14 ಇಂದ್ರ. ನಮ್ಮ ಇಂದ್ರ ಪದವಿಯ ಹಾ, ಇತಿಹಾಸ ಪರಂಪರೆಯನ್ನು ತೆಗೆದು ನೋಡಿದ್ರೆ ಯಾವ ಕಾಲದಲ್ಲಿ ಆಗಲಿ, ಹಾ, ಯಾವ ಮನ್ವಂತರದಲ್ಲಿ ಆಗಲಿ, ಹಾ, ಯಾವ ದೇವೇಂದ್ರನೇ ಆಗಲಿ, ಹಾ, ಭೂಲೋಕಕ್ಕೆ ಇದನ್ನೆಲ್ಲ ಕಳುಹಿಕೊಟ್ಟಿದ್ದು ಉಂಟ. ಎಲ್ಲ ಮನ್ವಂತರದಲ್ಲಿ ಇದೆಲ್ಲ ಇದೇ ಇರ್ತದೆ. ಹೌದೌದು, ಕಳುಹಿಕೊಟ್ಟಿದ್ದು ಉಂಟ. ಹಾ, ಹಾ, ಇಲ್ಲ, ಪರಂಪರೆಯನ್ನ ಮೀರಿದ ಮುರಿದ ಹಾ. ಅಪವಾದ ಪುರಂದರ ನಾಮಕರಾದಂತ ನನಗೆ ಬರ್ತದೆ. ಹೌದು. ಆಮೇಲೆ ಭೂಲೋಕದಲ್ಲಿ ಮಾನವರು ಕೇಳಿದ್ರು, ಹೌದು, ಈಗ ನಾನು ಕಳುಹಿ ಕೊಟ್ಟರೆ ಏನಾಗ್ತದೆ ಗೊತ್ತಾ? ಏನು? ಕಳುಹಿ ಕೊಡುವುದು ದೊಡ್ಡ ವಿಷಯ ಅಲ್ಲ, ಹಾ, ಅಲ್ಲ ಮರಳಿ ಅದನ್ನ ಪಡೆಯುವುದು ದೊಡ್ಡ ವಿಷಯ ಅಲ್ಲ. ಅದ ಒಂದೊಮ್ಮೆ ಕಳುಹಿ ಕೊಡದೇ ಇದ್ದರೆ ಸುರಲೋಕವನ್ನೇ ಸುಡುತ್ತೇನೆ. ಈಗ ನಾನು ಕಳುಹಿ